ನಮಸ್ಕಾರ. ಭೀಮಾ ತೀರದ ಭೈರಗೊಂಡ ಬಿಚ್ಚಿಟ್ಟ ಭಯಾನಕ ರಹಸ್ಯ. ಗುಂಡು ಹಾರಿಸಿದಾಗ ಶಿವನೇ ಎದ್ದಿದ್ದಕ್ಕೆ ಬದುಕಿತ ಜೀವ. 1 ಟಿಪ್ಪರ್, 13 ಬೈಕ್, 5 ಪಿಸ್ತೂಲ್, 40 ಹಂತಕರ ದಾಳಿ ಬಗ್ಗೆ ಹೇಳಿದ್ದೇನು? ಇದೇ ಈ ಹೊತ್ತಿನ ಕ್ರೈಮ್ ಡೈರಿ, ಭೀಮಾ ತೀರದ ಸತ್ಯಗಳು. ನಾನು ಚೈತ್ರರಾಜ್. ಭೀಮಾ ತೀರದ ಭೈರಗೊಂಡ ಬಿಚ್ಚಿಟ್ಟ ಭಯಾನಕ ರಹಸ್ಯ. ಗುಂಡು ಹಾರಿಸಿದಾಗ ಶಿವನೇ ಎಂದಿದ್ದೇಕೆ ಬದುಕಿತ ಜೀವ? ಒಂದು ಟಿಪ್ಪರ್, 13 ಬೈಕ್, 5 ಪಿಸ್ತೂಲ್, 40 ಹಂತಕರ ದಾಳಿ ಬಗ್ಗೆ ಹೇಳಿದ್ದೇನೋ? ಗುಂಡು ಬಿದ್ರು ಬದುಕಿದೆವು ಅಂದ್ರೆ ನಾವು ಸುಮಾರಿಲ್ಲ. ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕ್ರೈಮ್ ಡೈರಿ. ಮಹದೇವ ಭೈರಗೊಂಡ ಸಾಹುಕಾರ, ಭೀಮಾ ತೀರದ ಡಾನ್ ಅಂತಲೇ ಹೆಸರುವಾಸಿ. ಕಳೆದ ವರ್ಷ ನವೆಂಬರ್ 2ರಂದು ಇವರ ಮೇಲೆ ಥೇಟ್ ಸಿನಿಮಾ ಸ್ಟೈಲ್ನಲ್ಲಿ ಡೆಡ್ಲಿ ಅಟ್ಯಾಕ್ ನಡೆದಿತ್ತು. ಇದರಿಂದ ತೀವ್ರವಾಗಿ ಗಾಯಗೊಂಡಿದ್ದ, ಸಾವಿನ ಸನಿಹಕ್ಕೆ ಹೋಗಿ ಕೂದಲೆಳೆ ಅಂತರದಲ್ಲಿ ಬಚಾವಾಗಿದ್ದ. ಹಾಗಾದ್ರೆ ಭೀಮಾ ತೀರದ ಈ ಡಾನ್ ಈಗ ಹೇಗಿದ್ದಾನೆ? ಇವನ ಮೇಲೆ ಡೆಡ್ಲಿ ಅಟ್ಯಾಕ್ ನಡೆದ್ರೂ ಇವನು ಸಾವಿನ ದವಡೆಯಿಂದ ಪಾರಾಗಿದ್ದ ಹೇಗೆ? ಭೀಮಾ ತೀರದ ರಕ್ತ ಚರಿತ್ರೆಯ ಬಗ್ಗೆ ಸಾಹುಕಾರ್ ಭೈರಗೊಂಡ ಬಿಚ್ಚಿಟ್ಟ ಆ ಭಯಾನಕ ಸತ್ಯ ಏನು ಗೊತ್ತಾ? ಇಟ್ಟು ಗುಂಡು ಬಿದ್ರು ಬದುಕಿದೆವು ಅಂದ್ರೆ ನಾವು ಸುಮಾರಿಲ್ಲ. ಇದು ಗುಂಡಾಗಿ ಚೆಕ್ ಮಾಡಿದಿರಿ, ಅರಿವಿ ಸುಡ್ದಕ್ಕೆ ಅರಿವಿ ಸುಡ್ದ ಒಳಗೆ. ಹೀಗೆ ಕೋಟ್ ತೊಟ್ಟು ಪೋಸ್ಟ್ ಕೊಡ್ತಿರೋ ಇವನೇ ನೋಡಿ ಮಹದೇವ ಭೈರಗೊಂಡ ಸಾಹುಕಾರ್ ಅಲಿಯಾಸ್ ಭೀಮಾ ತೀರದ ಡಾನ್. ಆದ್ರೆ ಇದು ಸಾಮಾನ್ಯ ಕೋಟ್ ಅಲ್ಲ, ಬುಲೆಟ್ ಪ್ರೂಫ್ ಕೋಟ್. ಸುತ್ತಲೂ 100 ಜನ ಗುಂಡಿನ ದಾಳಿ ನಡೆಸಿದ್ರು ಒಂದೇ ಒಂದು ಬುಲೆಟ್ ಕೂಡ ಮೈಗೆ ಹೊಕ್ಕೋದಿಲ್ಲ. ಹಾಗಾದ್ರೆ ಸಾಹುಕಾರ್ ಈ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಧರಿಸಿಕೊಂಡಿರೋದು ಯಾಕೆ? ಇವನು ಧರಿಸಿರೋ ಪೇಟಾದ ವಿಶೇಷತೆ ಏನು ಅನ್ನೋದನ್ನ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಕಳೆದ ವರ್ಷ ನವೆಂಬರ್ 2ರಂದು ಡೆಡ್ಲಿ ದಾಳಿ ಹೇಗೆ ನಡೀತು, ಅದರಿಂದ ಇವರು ಪಾರಾಗಿದ್ದು ಹೇಗೆ ಅನ್ನೋದರ ಬಗ್ಗೆ ಸಾಹುಕಾರ್ ಹೇಳೋದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೋಡು, ಎಲ್ಲ ದೇವ್ರುಗಳು ನೆನಪಿ ಬಂದ್ರಿ. ಎಲ್ಲ ಹೆಣ್ಣು ಮಕ್ಳು ಕಣ್ಣ ಕಾಣಿಸ್ಕತ್ರು. ಮುಗಿತು ಕತಿ ಅಂದೆವು. ಶಿವ ಮತ್ತೆ ಸುಮ್ಕ ಕಣ್ಮುಚ್ಚಿ ಕೂತೇವ್ರಿ. ಕೇಳಿದ್ರಲ್ಲ, ಸಾಹುಕಾರ್ ಹೇಳಿದ್ದನ್ನ. ಘಟನೆ ನಡೆದ ದಿನ ಆಲ್ಮೋಸ್ಟ್ ಮೀಟರ್ ಆಫ್ ಆಗ್ಬಿಟ್ಟಿತ್ತು. ಎಲ್ಲಾ ದೇವರುಗಳು ನೆನಪಿಗೆ ಬಂದಿದ್ರು, ಹೆಂಡತಿ ಮಕ್ಕಳು ಕಣ್ಮುಂದೆ ಬಂದಿದ್ರು. ಇನ್ನ ನನ್ನ ಕಥೆ ಮುಗೀತು ಅಂತಾನೆ ಅಂದ್ಕೊಂಡಿದ್ರಂತೆ ಭೈರಗೊಂಡ ಸಾಹುಕಾರ್. ಹಿಂಗಾಗಿನೇ ಶಿವ ಅಂತ ಹೇಳಿ ಕಣ್ಮುಚ್ಕೊಂಡು ಕೂತಿದ್ರಂತೆ. ಯಾಕಂದ್ರೆ ನವೆಂಬರ್ 2ರಂದು ಇವರ ಮೇಲೆ ಅಟ್ಯಾಕ್ ಮಾಡಿದ್ದು ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 40 ಜನ. ಆ 40 ಜನ ಮಹದೇವ್ ಸಾಹುಕಾರ್ ಭೈರಗೊಂಡನನ್ನ ಸಾಯಿಸೋಕೆ ಎರಗಿ ಬಿದ್ದಿದ್ರು. ಕಾರಲ್ಲಿ ಕೂತಿದ್ದ ಸಾಹುಕಾರ್ನನ್ನ ವಿಜಯಪುರ ಜಿಲ್ಲೆಯ ಅರಕೆರೆ ತಾಂಡಾ ಹತ್ರ ಇರೋ ಬ್ರಿಡ್ಜ್ ಮೇಲೆ ತಡೆದು ನಿಲ್ಲಿಸಿದ್ರು. ಈ ವೇಳೆ ಒಂದು ಟಿಪ್ಪರ್ ಅನ್ನ ತಂದು ಸೀದಾ ಭೈರಗೊಂಡ ಇದ್ದ ಕಾರಿಗೆ ಗುದ್ದಿದ್ರು. ಟಿಪ್ಪರ್ ಗುದ್ದಿದ ಫೋರ್ಸ್ಗೆ ಕಾರ್ ಡ್ರೈವರ್ ಲಕ್ಷ್ಮಣ ಕೆಂಗಾವ್ ಅಲಿಯಾಸ್ ದಿಂಡೋರೆ 2 ಕಾಲುಗಳು ಕಟ್ಟಾಗಿದ್ವು. ಡ್ರೈವರ್ ಕಾಲುಗಳು ಕಟ್ಟಾಗಿ ವಿಲವಿಲ ಅಂತ ಒದ್ದಾಡ್ತಿರುವಾಗಲೇ ಪಕ್ಕದಲ್ಲಿದ್ದ ತೊಗರಿ ಹೊಲದಿಂದ 20ರಿಂದ 25 ಮಂದಿ ಓಡೋಡಿ ಬಂದು ಕಲ್ಲು, ದೊಣ್ಣೆ, ರಾಡು ಸಿಕ್ಕದನ್ನ ತಗೊಂಡು ದಾಳಿ ಮಾಡಿದ್ರು. ಇದರಲ್ಲಿ 15 ಜನ ತಮ್ಮಲ್ಲಿದ್ದ ಪಿಸ್ತೂಲ್ ತೆಗೆದು ಕಾರ್ನಲ್ಲಿದ್ದವರ ಮೇಲೆ ಗುಂಡಿನ ದಾಳಿನೂ ಮಾಡಿದ್ರು. ಈ ಬಗ್ಗೆ ಮಹದೇವ ಭೈರಗೊಂಡ ಸಾಹುಕಾರ್ ಹೇಳೋದೇನು ಗೊತ್ತಾ? ಇಪ್ಪತ್ತೈದು 30 ಜನ ರೀ. ಏನು ಒಮ್ಮೆ ಟಿಪ್ಪರ, ಬಂದೂಕ, ಪಿಸ್ತೂಲ, ಮಚ್ಚುಗಳು, ದೀನ್ ಹೊಡೆಯೋದು, ಪೆಟ್ರೋಲ್ ಬಾಂಬ ಎಲ್ಲ ಮಂದಿ ಹೊಡ್ಯಾಕೋದು. ಮುಂದೆ ನಮಗೆ ಸುಂದೆ ಹಾರ್ತು, ದಿಕ್ಕೆ ತೆಪ್ತು, ನಿಶಾನೆ ಆದಂಗೆ ಆಯ್ತು ನಮಗೆ. ಸುಮ್ಮನೆ ಶಾಂತ ಕಣ್ಮುಚ್ಚಿ ಮುಕ್ಕೊಂಡೇವ್ರಿ ನಾವು. ಮ್ಯಾಲಿನ ಲೋಕದಾಗ ಹೋಗಿ ಬಿಟ್ಟೇವೆ ನಾವು ಒತ್ತಾಟೆ ರೀ. ಈ ತೆಳಗೆ ಬ್ಯಾಡ ಅಂತೇಳಿ ಅಲ್ಲಿ ಹೋಗಿ ಶಾಂತ ಮುಕ್ಕೊಂಡೇವ್ರಿ. ಮತ್ತೆ ಏನು ಮಾಡೋರು?
ಎಸ್, ಒಂದೇ ಸಲ 40ಕ್ಕೂ ಹೆಚ್ಚು ಮಂದಿ ಅಟ್ಯಾಕ್ ಮಾಡಿದ್ದನ್ನ ಕಂಡು ಸಾಹುಕಾರ್ಗೆ ಜೀವ ಬಾಯಿಗೆ ಬಂದಿತ್ತು. ನನ್ನ ಕಥೆ ಮುಗೀತು ಅಂತಾನೆ ಭಾವಿಸಿದ್ರು. ಹೀಗಾಗಿ ಕಣ್ಮುಚ್ಕೊಂಡು ಶಿವನ ಧ್ಯಾನ ಮಾಡಿದ್ರು. ಟಿಪ್ಪರ್ ಬಂದು ಕಾರಿಗೆ ಗುದಿತಾ ಇದ್ದಂತೆ ಏರ್ ಬ್ಯಾಗ್ ಓಪನ್ ಆಗಿತ್ತು. ಗುಂಡಿನ ದಾಳಿ ಶುರುವಾಗ್ತಿದ್ದಂತೆ ಭೈರಗೊಂಡ ಕಾರಲ್ಲೇ ಅವಿತುಕೊಂಡಿದ್ದ. ಭೈರಗೊಂಡ ಬಾಗಿದ್ರಿಂದ ಹಿಂದಿನಿಂದ ಬಂದ ಗುಂಡುಗಳು ಭೈರಗೊಂಡನ 2 ಭುಜವನ್ನ ಸೀಳಿದ್ವು. ಜೊತೆಗೆ ಕಾರಿನ ಗಾಜುಗಳು ಭೈರಗೊಂಡನ ಬೆನ್ನಿಗೆ ಚುಚ್ಚಿ ರಕ್ತ ಹರಿಸಿದ್ವು. ಇಷ್ಟಾಗ್ತಿದ್ದಂತೆನೆ ಹಿಂದೆನೆ ಭೈರಗೊಂಡನ ಸಹೋದರರ ಇನ್ನೊಂದು ಕಾರು ಬಂತು. ಆ ಕಾರಿನ ಮೇಲೂ ಹಂತಕರು ಗುಂಡಿನ ದಾಳಿ ನಡೆಸಿದ್ರು. ಹೀಗಾಗಿ ತಲ್ವಾರ್ ಸ್ಕೆಚ್ಚು ಮಿಸ್ ಆಯ್ತು. ಹಂತಕರು ಎದ್ನೋ ಬಿದ್ನೋ ಅಂತ ಓಡಿ ಹೋಗಿದ್ರು. ಅಷ್ಟರಲ್ಲೇ ಭೈರಗೊಂಡನ ಮತ್ತೊಬ್ಬ ತಮ್ಮನ್ನು ಕಾರ್ ಸಮೇತ ಬಂದಿದ್ದ. ಎಲ್ಲರೂ ಸೇರ್ಕೊಂಡು ಭೈರಗೊಂಡನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಹಂತಕರ ಗುಂಡಿನ ದಾಳಿಗೆ ಭೈರಗೊಂಡನ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗಿತ್ತು. ಈ ರಕ್ತವನ್ನ ನೋಡಿ ಭೈರಗೊಂಡನ ಕಂಡೀಷನ್ನು ಸೀರಿಯಸ್ ಇರಬಹುದು, ಈತ ಬದುಕೋದೇ ಡೌಟು ಅಂತ ಅಂದ್ಕೊಂಡಿದ್ರು. ಆದ್ರೆ ಡಾಕ್ಟರ್ ಈತನನ್ನ ಬದುಕಿಸಿದ್ರು. ಈತನ ಭುಜವನ್ನ ಹೊಕ್ಕಿದ ಗುಂಡುಗಳನ್ನ ತೆಗೆದು ಜೀವ ಉಳಿಸಿದ್ರು. ಹೀಗೆ ಸಾವಿನ ದವಡೆಯಿಂದ ಪಾರಾಗಿ ಬಂದಿರೋ ಮಹದೇವ ಭೈರಗೊಂಡ ಸಾಹುಕಾರ್ ಈಗ ಎಲ್ಲವೂ ದೈವದ ಇಚ್ಛೆ, ದೇವರೇ ನಮ್ಮನ್ನು ಕಾಪಾಡಿದ್ದಾನೆ ಅಂತಿದ್ದಾನೆ. ದೇವರು ಸುಮಾರಿದೆ ಬದುಕ್ತಾನೆ ರೀ, ಒಳ್ಳೆ ರೀತಿಯಲ್ಲಿ ಬದುಕ್ಸಾನ ರೀ. ಜನರಿಗೆ ತಿಳಿದ್ರಿ ಅದು. ಇಟ್ಟು ಗುಂಡು ಬಿದ್ದು ಮಂದಿ ಒಳ್ಳೆಯದು ಸೈತೀವ್ರಿ, ನಾನಿಲ್ಲ. ಇಟ್ಟು ಗುಂಡು ಬಿದ್ದರೂ ಬದುಕಿದೀವಿ ಅಂದ್ರೆ ನಾವು ಸುಮಾರಿಲ್ಲ. ದೇಶಕ್ಕೆ ಗೊತ್ತಾಗಿದೆ ರೀ, ನಮ್ಮ ವೈಯಕ್ತಿಕ ಮನಸ್ಸಿಗೆ ಗೊತ್ತಾಗಿದೆ ರೀ. ನಾವು ಒಳ್ಳೆ ರೀತಿಯಲ್ಲಿ ಬದುಕ್ಸಂತೀವ್ರಿ. ನಮಗೇನೋ ಏನೋ ನಮ್ಮಿಂದ ಕೆಲಸ ಮಾಡ್ಕೊಳವನ್ರಿ. ನಾವು ಆ ಮನುಷ್ಯರು ರೀ. ಅವ್ರ ಕೈ ಗುರುಗಳ ಕೈ ದುಡಿಯೋರು. ಅವ್ರು ಆಜ್ಞೆ ಹೆಂಗೆ ಮಾಡ್ತಾರೆ ಹಂಗೆ ದುಡ್ದು ಹೋಗ್ತೀವಿ ಅಟ್ಟೆ ರೀ. ಅದಕ್ಕೆ ಹೆಚ್ಚಿಗೆ ಏನು ಮಾಡಲ್ಲ ರೀ. ಎಲ್ಲವನ್ನು ದೇವರ ಮೇಲೆ ಹಾಕ್ತಿರೋ ಮಹದೇವ್ ಭೈರಗೊಂಡ ಸಾಹುಕಾರ್ ದೇವರಿಗೆ ಗೊತ್ತಿರುತ್ತೆ ಯಾರನ್ನ ಇಟ್ಕೋಬೇಕು ಯಾರನ್ನ ಕರ್ಕೋಬೇಕು ಅಂತ ಹೇಳುತ್ತಿದ್ದಾರೆ. ಅಷ್ಟೇ ಅಲ್ಲ, ನಾವು ಒಳಿತು ಮಾಡಿರೋದ್ರಿಂದ ನಮ್ಮನ್ನ ದೇವರು ಕಾಪಾಡಿದ್ದಾನೆ. ಊರಿನ 10 ಒಳ್ಳೆಯ ಜನ ಬಂದು ನಮ್ಮಿಂದ ಊರು ಹಾಳಾಗುತ್ತಿದೆ. ಹಣಮಂತ ಪೂಜಾರಿ ಮತ್ತು ನೀವು ಸಾಯಬೇಕು ಎಂದ್ರೆ ಸಾಯಲು ಸಿದ್ಧ ಎಂತಿದ್ದಾನೆ. ದೇವ್ರಿಗೆ ಗೊತ್ತಿರ್ತೀರಿ ಯಾನಿಗೆ ಇಟ್ಕೋಬೇಕು, ತೆಳಗೆ ಭೂಮಿ ಮೇಲೆ ಯಾನಿ ಮೇಲೆ ಕಳಿಸ್ತಾನೆ ದೇವ್ರ. ಅಂಥ ಗುಣ ನಾವು ಹಿಂದವ್ರು ಮಾಡಲ್ಲ ಮುಂದವ್ರು ಮಾಡಂಗಿಲ್ಲ ರೀ. ಎಷ್ಟು ಸಾಧ್ಯ ಆಯ್ತು ಒಳ್ಳೇದು ಮಾಡ್ತೀವಿ ರೀ. ಅದಕ್ಕೂ ಮಿಕ್ಕಿ ಒಂದು ಸಾಧ್ಯ ಸಾಕು ಸಾಯ್ಲಕ್ಕೆ ರೀ. ಮತ್ತು ಇನ್ನೊಂದು ಮಾತು ಹೇಳಿದ್ರೆ ನಿಮ್ಗೆ ರೀ, ಹನುಮಂತ ಪೂಜಾರಿನ ಇಬ್ಬರು ಸಾಯ್ಬೇಕು ಅನ್ನೋದು ಒಂದು 10 ಮಂದಿ ಬಂದು ಚಲೋ ನಮ್ಗೆ ಹೊಟಕಿಸಿದವ್ರು ಹೇಳೋರು ಅಲ್ರಿ, ಒಳ್ಳೆಯವ್ರು ಇರ್ಬೇಕು. ಅವ್ರು ಹೇಳಿದ್ರು ಈ ಸಿದ್ಧಗೌಡ ಗುರುವಂತರು ಚಲೋ ಗುರುವಂತರು ಇರಬೇಕು. ನಿಮ್ಮಿಂದ ಹಿಂಗೆ ಊರಾಗ ಕೆಳ್ಳಗತ್ತಪ್ಪ ನೀವಿಬ್ಬರು ಸತ್ತು ಬಿಡೋರು ನಾವು ಸೈಲಿಗೂ ತಯಾರಿದ್ದೆವು. ಇನ್ನ ಮಹದೇವ್ ಭೈರಗೊಂಡ ಸಾಹುಕಾರ್ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾನೆ. ನಾನು 3 ತಿಂಗಳು ಆಸ್ಪತ್ರೆಯಲ್ಲಿರಬೇಕಾದ್ರೆ ಪೊಲೀಸರು ನಮ್ಮ ಮನೆಗೆ ರಕ್ಷಣೆ ಕೊಟ್ಟಿದ್ದಾರೆ, ಕಾವಲು ಕಾದಿದ್ದಾರೆ. ರಾಜ್ಯದ ಯಾರಿಗೂ ಇಂಥ ಅನ್ಯಾಯ ಆಗಬಾರದು ಅಂತಿದ್ದಾನೆ. ನಾವು ಮತ್ತೆ ಹೇಳ್ತೀನಿ ನಿಮಗೆ ರೀ, ನಮ್ಮ ಡಿಪಾರ್ಟ್ಮೆಂಟ್ ಕಾವಲು ಇರಬೇಕು. ನಾವು ಏನು ಫೀ ತುಂಬಲೇರಿ ಹಂಗಾರಿ ಮಾಡಲಿ, ಒಟ್ಟು ಅವ್ರು ಕೂಡ ನಾವು ಡಿಪಾರ್ಟ್ಮೆಂಟ್ ಚೊಲನೆ ನಮ್ಮ ಬದಲಕ್ಕೆ ಚೊಲನೆ ಆದ್ರೆ ಈಗ ನಾ 3 ತಿಂಗಳು ಮನೆ ಬಿಟ್ಟು ಹೋಗಿ ನಮ್ಮ ಮನೆಗೆ ಕಾವಲು ಕದಾರ ರೀ ಅವ್ರು. ನಾವೇನು ಹೇಳಿಲ್ಲ ಬಿಟ್ಟಿಲ್ಲ, ಅವ್ರು ಸ್ವಂತ ಕವರ್ ಮಾಡ್ರೆ ಇದೇ ನಮ್ಮನ್ನು ನನಗೆ ಬೇಡ್ರಿ ಡಿಪಾರ್ಟ್ಮೆಂಟ್. ಇಡೀ ಕರ್ನಾಟಕ ತುಂಬಲ್ಲ ಡಿಪಾರ್ಟ್ಮೆಂಟ್ ಈ ನಮ್ಮನ್ನು ಎಲ್ಲ ಜನರಿಗೆ ಹೆಲ್ಪ್ ಮಾಡ್ಕೊತಿದ್ರೆ ಸಾಕು. ನಾನು ಒಬ್ಬನಿಗೆ ಬೇಡ್ರಿ, ಎಲ್ಲರಿಗೆ ರೀ, ಯಾರಿಗಿಂತೂ ಅನ್ಯಾಯ ಆಗಬಾರ್ದು.
ಇತ್ತ ಪೊಲೀಸರು ಕೂಡ ಈ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು. ಯಾಕಂದ್ರೆ ಭೈರಗೊಂಡನ ಹತ್ಯೆಗೆ ಅಂತಾನೆ 20 ರಿಂದ 25 ಹುಡುಗರನ್ನ ರೆಡಿ ಮಾಡಿದ್ರು ಹಂತಕರು. ಅದಕ್ಕಾಗಿ ಒಂದು ಮಹಾರಾಷ್ಟ್ರ ಮೂಲದ ಲಾರಿಯನ್ನ ತಂದಿದ್ರು. ಮಹಾರಾಷ್ಟ್ರದ 4 ಬೈಕು, ಒಂದು ವಿಜಯಪುರದ ಬೈಕ್ ಅನ್ನ ತಂದಿದ್ರು. ಆದ್ರೆ ಇವೆಲ್ಲ ಹತ್ಯೆಗೋಸ್ಕರ ಕದ್ದು ತಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಒಟ್ಟು 40 ಜನರ ಮೇಲೆ ಕೇಸ್ ದಾಖಲಾಗಿದ್ದು, ಇದುವರೆಗೂ 36 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ವಿಜಯಪುರ ಎಸ್ಪಿ ಅನುಪಮಾ ಅಗರ್ವಾಲ್ ಅವರು ಹೇಳೋದೇನು ಗೊತ್ತಾ? ನಡುವೆ ನಾವು ಒಂದು ಸಾಕಷ್ಟು ತಂಡಗಳನ್ನು ರಚನೆ ಮಾಡಿ ಆರೋಪಿಗೆ ತಪಾಸ್ ಮಾಡಲು ಪ್ರಯತ್ನ ಮಾಡಿದ್ವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದರಲ್ಲಿ ನಮಗೆ ಸಾಕಷ್ಟು ಸಕ್ಸಸ್ ಸಿಕ್ಕಿದೆ. ಟೋಟಲ್ ಈ ಕೇಸಲ್ಲಿ 40 ಜನ ಆರೋಪಿಗಳು ಇದ್ದಾರೆ. 40 ಜನ ಆರೋಪದಲ್ಲಿ ಈಗಾಗಲೇ ನಾವು 36 ಜನ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. ಈಗಾಗಲೇ ಜೈಲ್ ಕಸ್ಟಡಿಯಲ್ಲಿದ್ದಾರೆ. ಅವರಿಂದ 5 ಕಂಟ್ರಿ ಪಿಸ್ಟಲ್, 8 ಲೈವ್ ರೌಂಡ್ಸ್, 13 ಮೋಟರ್ ಸೈಕಲ್, 2 ಆಟೋ ರಿಕ್ಷಾಸ್, 1 ಟಿಪ್ಪರ್, 4 ಕಾರ್ ಮತ್ತು 32 ಮೊಬೈಲ್ ನಾವು ಈಗ ಪತ್ತೆ ಮಾಡಿದ್ದೀವಿ. ಇನ್ನ ಪ್ರಕರಣವನ್ನ ಭೇದಿಸೋಕೆ 10 ಜನ ಹಿರಿಯ ಅಧಿಕಾರಿಗಳು, 100 ಪೊಲೀಸರು ಅಖಾಡಕ್ಕಿಳಿದಿದ್ರ. ಹಗಲಿರುಳು ಹುಡುಕಾಟ ನಡೆಸಿದ್ರ. ಈ ವೇಳೆ ಕೆಲವರನ್ನ ಮಧ್ಯಪ್ರದೇಶ, ಮತ್ತೆ ಕೆಲವರನ್ನ ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳಿಗೆ ಹೋಗಿ ಬಂಧಿಸಿದ್ದಾರೆ. 36 ಜನ ಆರೋಪಿಗಳಿಗೆ ನಾವು ದೇಶದ ವಿಭಿನ್ನ ಭಾಗದಿಂದ ಅರೆಸ್ಟ್ ಮಾಡಿದ್ದೀವಿ ಮತ್ತು ಅದಕ್ಕಾಗಿ ಸಾಕಷ್ಟು ನಾವು ಶ್ರಮ ಪಟ್ಟಿದ್ದೀವಿ ಸರ್. ಕೆಲವರಿಗೆ ನಾವು ಮಧ್ಯಪ್ರದೇಶದಿಂದ ಅರೆಸ್ಟ್ ಮಾಡಿದ್ದೀವಿ, ಕೆಲವರಿಗೆ ಮಹಾರಾಷ್ಟ್ರದಿಂದ, ಕೆಲವರಿಗೆ ನಾವು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಈ ಕೇಸಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಆಫೀಸರ್ಸ್ ಮತ್ತು 100ಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಅವರು ತಮ್ಮ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಮತ್ತು ಇಲ್ಲಿವರೆಗೆ ಸುಮಾರು 36 ಜನ ಅರೆಸ್ಟ್ ಆಗಿದ್ದಾರೆ. ಹೀಗೆ ಪೊಲೀಸರು 36 ಜನರನ್ನ ಅರೆಸ್ಟ್ ಮಾಡಿದ್ರು. ಭೀಮಾ ತೀರದ ರಕ್ತ ಚರಿತ್ರೆಗೆ ಮಾತ್ರ ಇನ್ನೂ ಫುಲ್ ಸ್ಟಾಪ್ ಬಿದ್ದಿಲ್ಲ. ಮಹದೇವ ಭೈರಗೊಂಡ ಸಾಹುಕಾರ್ ಆ ಗ್ಯಾಂಗ್ನ ಭಯ ಇದ್ದೇ ಇದೆ. ಭೀಮಾ ತೀರದಲ್ಲಿ ಮಹಾದೇವ ಭೈರಗೊಂಡ ಸಾಹುಕಾರನ ಮೇಲೆ ಗುಂಡಿನ ದಾಳಿ ನಡೆದು ಇವತ್ತಿಗೆ ಸರಿಯಾಗಿ 4 ತಿಂಗಳು ಕಳೆದಿವೆ. ಇಷ್ಟು ದಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಈಗ ಗುಣಮುಖರಾಗಿದ್ದು ನ್ಯೂಸ್ 18 ಜೊತೆ ಮಾತನಾಡಿದ್ರು. ಬುಲೆಟ್ ಪ್ರೂಫ್ ಜಾಕೆಟ್ ಇದ್ರೂ ಅವತ್ತು ಬುಲೆಟ್ ಅವರ ಬೆನ್ನು ಮತ್ತು ಭುಜ ಸೀಳಿದ್ದು ಹೇಗೆ? ಆ ಸೀಕ್ರೆಟ್ ಅನ್ನ ನಾವು ತೋರಿಸ್ತೀವಿ ನೋಡಿ. ಮಹದೇವ ಭೈರಗೊಂಡ ಸಾಹುಕಾರ ಹೊರಗೆ ಹೆಜ್ಜೆ ಇಡಬೇಕಾದ್ರೆ ಹೀಗೆ ಟಿಪ್ ಟಾಪ್ ಆಗಿ ರೆಡಿ ಆಗ್ತಾರೆ. ಮೈ ಮೇಲೆ ಕೋಟು, ತಲೆ ಮೇಲೆ ಪೇಟ ಇದ್ದೇ ಇರುತ್ತೆ. ಇದನ್ನ ನೋಡಿದವರಿಗೆ ಸಾಹುಕಾರನ ಡ್ರೆಸ್ಸಿಂಗ್ ಸ್ಟೈಲ್ ಹೀಗೆ ಇರುತ್ತೆ ಬಿಡಿ ಅಂತ ಅಂದ್ಕೊಳ್ತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದು ಸಾದಾ ಸೀದಾ ಸಾಮಾನ್ಯ ಕೋಟ್ ಅಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್. ಹೌದು ವೀಕ್ಷಕರೇ, ನೋಡೋಕೆ ಸಾಮಾನ್ಯ ಜಾಕೆಟ್ ತರಾನೇ ಕಂಡ್ರು ಇದು ಸಾಮಾನ್ಯ ಜಾಕೆಟ್ ಅಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್. ಏನಿಲ್ಲ ಅಂದ್ರೆ 2 ರಿಂದ 3 kg ತೂಗುತ್ತೆ. ಈ ಜಾಕೆಟ್ ಬಗ್ಗೆ ಭೈರಗೊಂಡ ಸಾಹುಕಾರ್ ಹೇಳೋದೇನೋ ಅನ್ನೋದನ್ನ ನೀವೇ ನೋಡಿ. ಇದು ಗುಂಡಾಗಿ ಚೆಕ್ ಮಾಡಿದಿರಿ, ಅರಿವಿ ಸುಡ್ದಕ್ಕೆ ನಾಯಿಂದ ಅರಿವಿ ಸುಡ್ದ ಒಳಗೆ ಸಾಧ್ಯ ಬುಲೆಟ್ ಪ್ರೂಫ್ ಆರ್ಡರ್ ಕೊಟ್ಟಿದ್ರೆ ಗಾಡಿಗೆ ರೀ ಹಾಳಾಗ. ಕೇಳಿದ್ರಲ್ಲ, ಮಹದೇವ್ ಭೈರಗೊಂಡ ಸಾಹುಕಾರ್ ಹೇಳಿದ್ದನ್ನ. ಬುಲೆಟ್ ಒಳಗೆ ನುಗ್ಗೋದೇ ಇಲ್ಲ. ಬುಲೆಟ್ ಬಿದ್ದ ಜಾಗದಲ್ಲಿ ಸ್ವಲ್ಪ ಬಿಸಿ ಇದ್ರೂ ಒಳಗೆ ಇಳಿಯಲ್ವಂತೆ. ಇಂಥ ಹಲವು ಬಣ್ಣದ ಜಾಕೆಟ್ಗಳು ಸಾಹುಕಾರನ ಬಳಿ ಇವೆಯಂತೆ. ಈ ಜಾಕೆಟ್ಗಳೇ ಮಹದೇವ ಭೈರಗೊಂಡ ಸಾಹುಕಾರನ ಹಲವು ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿದ್ವು. ಹಾಗಾದ್ರೆ ನವೆಂಬರ್ 2ರಂದು ದಾಳಿ ನಡೆದ ಬುಲೆಟ್ ಸಾಹುಕಾರನ ದೇಹ ಹೊಕ್ಕಿದ್ ಹೇಗೆ ಗೊತ್ತಾ? ಆ ಸೀಕ್ರೆಟ್ ಅನ್ನ ಸಾಹುಕಾರ್ ಹೇಳ್ಕೊಂಡಿದ್ದಾರೆ. ಅವತ್ತು ಜಾಕೆಟ್ ಹಾಕೋದು ಬೇಡ ಅಂದ್ಕೊಂಡಿದ್ರಂತೆ. ಆದ್ರೆ ಸಾಹುಕಾರನ ಆ ಸಣ್ಣ ನಿರ್ಲಕ್ಷ್ಯವೇ ಸಾವಿನ ಸನಿಹಕ್ಕೆ ಕರ್ಕೊಂಡು ಹೋಗಿತ್ತು.
ಅಷ್ಟಕ್ಕೂ ಸಾಹುಕಾರ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ ಆ ಗ್ಯಾಂಗ್ ಯಾವುದು, ಅವರಿಗಿದ್ದ ಆ ವರ್ಷದ ಸೇಡಾದ್ರೂ ಏನು ಅಂತ ಕೆದಕಿ ನೋಡಿದ್ರೆ ಭೀಮಾ ತೀರದ 50 ವರ್ಷಗಳ ಹಿಂದಿನ ಆ ರಕ್ತ ಚರಿತ್ರೆ ತೆರೆದುಕೊಳ್ಳುತ್ತೆ. ಅದು 1970ರ ದಶಕ. ಭೀಮಾ ತೀರದ ಹಳ್ಳಿಗಳಲ್ಲಿ ಒಂದಾದ ಉಮಾರಾಣಿಯಲ್ಲಿ ಚಡಚಣ ಮತ್ತು ಸಾಹುಕಾರ್ ಭೈರಗೊಂಡ ಅನ್ನೋ 2 ಕುಟುಂಬಗಳ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿತ್ತು. ಆದ್ರೆ ಅದು ಅಲ್ಲಿಗೆ ನಿಂತಿರಲಿಲ್ಲ. ಕೆಲ ವರ್ಷಗಳಲ್ಲೇ 2 ಕುಟುಂಬಗಳ ನಡುವೆ ಹಲವರ ಸಾವಿಗೂ ಕಾರಣವಾಗಿತ್ತು. ಈಗಲೂ ಅದೇ ಸೇಡು ಉಮಾರಾಣಿಯಲ್ಲಿ ಧಗಧಗಿಸ್ತಿದೆ. ಅದೊಂದು ಗಣೇಶ ಉತ್ಸವದ ಟೈಮ್ನಲ್ಲಾದ ಒಂದು ಕೊಲೆ 2 ಕುಟುಂಬದ ನಡುವೆ ದ್ವೇಷದ ದಳ್ಳೂರಿ ಹೆಚ್ಚಾಗಿಸುತ್ತೆ. ಇದಾದ ನಂತರ ಭೈರಗೊಂಡನ ಸಹೋದರರಾದ ಕಾಶಿನಾಥ ಮತ್ತಿತರರನ್ನ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಲಾಗುತ್ತೆ. ಇದೇ ಸೇಡಿಗೆ ಇತ್ತ ಚಡಚಣ ಫ್ಯಾಮಿಲಿ ಅವರನ್ನ ಕೊಂದು ಹಾಕಲಾಗುತ್ತೆ. ಹೀಗೆ ಅವ್ರನ್ನ ಇವ್ರು ಕೊಲ್ಲೋದು, ಇವ್ರನ್ನ ಅವ್ರು ಕೊಲ್ಲೋದು, ಈ ಕೊಲೆಗಳ ಸರಣಿ ಮುಂದುವರಿತಾನೆ ಬಂದಿತ್ತು. ಏನಿಲ್ಲ ಅಂದ್ರೂ 10 ಜೀವಗಳು ಈ ದ್ವೇಷದ ದಳ್ಳೂರಿಗೆ ಬೆಂದು ಹೋಗಿವೆ. 50ರಿಂದ 60 ಕುಟುಂಬಗಳು ಇವರ ಸೇಡಿನಲ್ಲಿ ಧಗಧಗಿಸಿವೆ. ಆದ್ರೆ 2008ರಲ್ಲಿ ಪುತ್ರಪ್ಪ ಸಾಹುಕಾರ್ನ ಕೊಲೆ ನಂತರ ತಣ್ಣಗಾಗಿತ್ತು. ಆದ್ರೆ 2017ರಲ್ಲಿ ಚಡಚಣ ಸಹೋದರಾದ ಗಂಗಾಧರ್ ಚಡಚಣ, ಧರ್ಮರಾಜ್ ಚಡಚಣ ನಿಗೂಢ ಹತ್ಯೆ ಮತ್ತು ಎನ್ಕೌಂಟರ್ ಪ್ರಕರಣ ಭೀಮಾ ತೀರದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಚಡಚಣ ಫ್ಯಾಮಿಲಿ ಮೇಲಿನ ದ್ವೇಷಕ್ಕಾಗಿ ಮಹದೇವ್ ಸಾಹುಕಾರ್ ಭೈರಗೊಂಡನೇ 2017ರಲ್ಲಿ ಚಡಚಣ ಸಹೋದರರನ್ನ ಕೊಲ್ಲಿಸಿದ್ರು ಅನ್ನೋ ಮಾತಿದೆ. ಪೊಲೀಸರಿಗೆ 5 ಕೋಟಿ ಕೊಟ್ಟು ಧರ್ಮರಾಜ್ ಚಡಚಣನನ್ನ ಎನ್ಕೌಂಟರ್ ಮಾಡಿಸಿದ್ರು. ಇನ್ನು ಗಂಗಾಧರ್ ಚಡಚಣನನ್ನ ಕೊಚ್ಚಿ ರುಂಡ ಮುಂಡ ಬೇರೆ ಮಾಡಿ ಬಿಸಾಕಿದ್ರು ಅನ್ನೋ ಮಾತಿದೆ. ಕೆಲವು ವರ್ಷಗಳ ಹಿಂದೆ ಅದೊಂದು ಕೆರೆಯಲ್ಲಿ ಪತ್ತೆಯಾದ ರುಂಡವಿಲ್ಲದ ಮುಂಡ ಸಾಕಷ್ಟು ಅನುಮಾನಗಳನ್ನ ಹುಟ್ಟಿಸಿತು. ಆದ್ರೆ ಚಡಚಣ ಸಹೋದರರ ಸಾವಿನ ನಂತರ ಭೈರಗೊಂಡ ನಿರಾಳನಾಗಿದ್ದ. ಇನ್ಯಾರು ನನ್ನ ಮುಟ್ಟೋರಿರಲ್ಲ, ವೈರಿಗಳು ಯಾರು ಉಳದೇ ಇಲ್ಲ ಅಂತ ಬೀಗ್ತಾ ಇದ್ರು. ಇಂಥ ಟೈಮಲ್ಲೇ ಕಳೆದ ನವೆಂಬರ್ 2ರಂದು ಭೈರಗೊಂಡನ ಮೇಲೆ ಗುಂಡಿನ ದಾಳಿ ನಡೆದು ಹೋಗಿತ್ತು. ಈ ದಾಳಿಯ ಹಿಂದೆ ಮಲ್ಲಿಕಾರ್ಜುನ್ ಚಡಚಣ ಮತ್ತು ವಿಮಲಾಭಾಯಿ ಚಡಚಣ ಅವರ ಕೈವಾಡ ಇದೆ ಅಂತಿದ್ದಾರೆ ಭೈರಗೊಂಡ ಸಾಹುಕಾರ್. ಹೀಗಾಗಿ ತನ್ನ ಮೇಲೆ ಮತ್ತೆ ದಾಳಿ ನಡೀಬಹುದು ಅನ್ನೋ ಆತಂಕ ಭೈರಗೊಂಡ ಸಾಹುಕಾರರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಭೀಮಾ ತೀರದ ರಕ್ತ ಚರಿತ್ರೆಗೆ ಇನ್ನಾದ್ರೂ ಫುಲ್ ಸ್ಟಾಪ್ ಬೀಳುತ್ತಾ? ಗುಂಡೇಟು ತಿಂದು ಬಚಾವ್ ಆಗಿರೋ ಭೀಮಾ ತೀರದ ಭೈರಗೊಂಡ ಈ ಬಗ್ಗೆ ಹೇಳೋದೇನು? ಶಿವ ಅಂತಂದ್ಕೊಂಡು ಸುಮ್ಮನಿರ್ತಾರಾ, ಇಲ್ಲ ಮತ್ತೆ ಹಳೆ ಚಾಳಿ ಮುಂದುವರಿಸ್ತಾರಾ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭೀಮಾ ತೀರ ಅಂದ್ರೇನೆ ರಕ್ತ ಚರಿತ್ರೆ ಎದ್ದು ಕಾಣುತ್ತೆ. ಸರಿಸುಮಾರು 5 ದಶಕಗಳಿಂದ ಚಡಚಣ ಮತ್ತು ಸಾಹುಕಾರ್ ಕುಟುಂಬಗಳ ಮಧ್ಯದ ಆ ದ್ವೇಷ ಕೊತ ಅಂತ ಕುದಿತಾ ಇದೆ. ಹೀಗಾಗಿ ಹಲವು ಹೆಣಗಳು ಬಿದ್ದಿವೆ. ಆದ್ರೆ ಇನ್ಮೇಲಾದ್ರೂ ಈ 2 ಕುಟುಂಬಗಳು ಶಾಂತವಾಗ್ತವ? ಸೇಡು ಪ್ರತೀಕಾರವನ್ನ ಪಕ್ಕಕ್ಕಿಟ್ಟು ರಾಜಿ ಸಂಧಾನಕ್ಕೆ ಮುಂದಾಗ್ತವ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡಿವೆ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮಹದೇವ್ ಭೈರಗೊಂಡ ಹೇಳಿದ್ದೇನು ಗೊತ್ತಾ? ಈ ಸುಳ್ಳು ಹೆಣ್ಣು ಮಕ್ಕಳು ಜೀವನ ಮಗು ತಿಳ್ತೀವಿ, ಮನ್ಯಾಗ ಇದ್ದೇವೆ ರೀ. ಅರೆಸ್ಟ್ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟಿಗೆ ಹೇಳಿದೇವೆ ರೀ. ಡಿಪಾರ್ಟ್ಮೆಂಟ್ ಮಾಡ್ತಾರೆ. ಡಿಪಾರ್ಟ್ಮೆಂಟ್ ಕಡೆ ಏನೂ ಇಲ್ಲ ತೊಂದರೆ ಮಾಡ್ತಾರೆ. ನಮಗೆ ಸೆಕ್ಯೂರಿಟಿ ಕೊಟ್ಟಾರ್ರಿ, ನಾವು ಹೆಚ್ಚಿಗೆ ಕೊಡ್ತಾರೆ ರೀ. ಅವ್ರ ಕಡೆ ಏನೂ ತೊಂದರೆ ಇಲ್ಲ. ಮತ್ತು ಆ 36 ಮಂದಿ ಗಂಟೆ ಹೇಳ್ತಾರೆ, ಸುಮ್ಮನೆ ಹೇಳ್ತಾರೆ ರೀ. ಯಾರ್ದು ಒತ್ತಾಯ ಮಾಡ ಹೇಳ್ತಾರೆ ಅವರು. IG ಸಾಹೇಬರು SP ಸಾಹೇಬ್ರು ಬಂದು ಮೀಟಿಂಗ್ ಮಾಡ್ಯಾರ, ಇಬ್ಬರು ಕೂಡಿ ಎಲ್ಲ ತಮ್ಮ ತೆಳಗಿನ ಆಫೀಸರಿಗೆ ಎಷ್ಟು ಜನ ನೀವು ನೋಡ್ರಿ, ಎಷ್ಟು ಮಂದಿ ನಮ್ಮ ಫೈಲಿಂಗ್ BLA ಜಾಸ್ತಿ ಆಯ್ತಿಲ್ಲ ಪೊಲೀಸ್ ಖಾತೆಗೆ ಅಷ್ಟು ಬಂದು ಹೆಲ್ಪ್ ಮಾಡ್ರಿ. ಪೊಲೀಸ್ ಖಾತೆ ಒಳ್ಳೇದಿದೆ ರೀ. ಅವ್ರು ಯಾರಿಗೆ ಇಂಥದ್ದು ಇದು ಆಗಿ ಕೊಡಂಗಿಲ್ಲ, ಅವರು ಅನ್ಯಾಯ ಕೊಡಲ್ಲ. ಯಾವ ಗುಂಡ್ರಿಗೆ ಊಟ ಮಾಡಿ ಕೊಡಂಗಿಲ್ಲ, ಅವ್ರು ಶೂಟ್ ಮಾಡ್ತಾರೆ ರೀ. ನಾವು ತಪ್ಪ ನಮ್ಮ ಮಾಡಿ ನಮಗೇನು ತಕರಿಲ್ಲ, ತೊಂದರೆ ಇಲ್ಲ.
ಪೊಲೀಸರು ಯಾರನ್ನೂ ಬಿಡಲ್ಲ. ಡಿಪಾರ್ಟ್ಮೆಂಟ್ ಒಳ್ಳೆಯದಿದೆ ಅಂತಿರೋ ಭೈರಗೊಂಡ ಸಾಹುಕಾರ್ ಬರೀ ಮೇಲ್ನೋಟಕ್ಕೆ ಹೀಗೆ ಹೇಳ್ತಾ ಇದ್ದಾರಾ, ಇಲ್ಲ ಇದು ಮನದಾಳದಿಂದ ಬಂದ ಮಾತಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಅಷ್ಟೇ ಅಲ್ಲ, ರಾಜಿ ಸಂಧಾನಕ್ಕೂ ನಾನು ಸಿದ್ಧ ಅಂತಾನು ಹೇಳ್ಕೊಂಡಿದ್ದಾರೆ. ಆದ್ರೆ ರಾಜಿ ಸಂಧಾನಕ್ಕೆ ಒಂದು ಬಣ ಒಪ್ಕೊಂಡ್ರೆ ಸಾಕಾಗಲ್ಲ, ಎರಡೂ ಬಣಗಳು ಒಪ್ಕೋಬೇಕು, ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೋಬೇಕು. ಇಲ್ಲಾಂದ್ರೆ ಭೀಮಾ ತೀರದ ರಕ್ತ ಚರಿತ್ರೆಯ ಮತ್ತೊಂದು ಅಧ್ಯಾಯ ತೆರೆದುಕೊಳ್ಳೋದು ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಡೈರಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಕ್ರೈಮ್ ಕಹಾನಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬೈ. ಚಡಚಣ ಮತ್ತು ಸಾಹುಕಾರ್ ಕುಟುಂಬಗಳು ಏನೇ ಹೇಳಿದ್ರು ಪೊಲೀಸರು ಮಾತ್ರ ಇವರನ್ನ ನಂಬೋ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಭೀಮಾ ತೀರದಲ್ಲಿ ಎರಡೂ ಗುಂಪುಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೀಗೆ ಹೇಳ್ತಾ ಇವತ್ತಿನ ಕ್ರೈಮ್ ಡೈರಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.